ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ಆರಾಧನೆಯಲ್ಲಿ ಮತ್ತೊಂದು ಆವರ್ತಿ ಈ ಒಂದು ಫೇಸ್ಬುಕ್ ಮಾಧ್ಯಮದ ಮೂಲಕ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಬನ್ನಿ, ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ನಮ್ಮ ಕಣ್ಣುಗಳನ್ನು ಮುಚ್ಚಿ, ನಮ್ಮ ಶಿರಗಳನ್ನು ಬಾಗಿ, ನಮ್ಮ ಹೃದಯದ ಕಣ್ಣುಗಳನ್ನು ತೆರೆದು ಸರ್ವಶಕ್ತನಾದ ದೇವರಿಗೆ ಪ್ರಾರ್ಥನೆಯನ್ನು ನಾವು ಸಲ್ಲಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ವಾರದ ಮೊದಲನೆಯ ದಿನದಲ್ಲಿ, ಈ ಆಗಸ್ಟ್ ತಿಂಗಳಿನ 3ನೆಯ ಭಾನುವಾರ, ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ಆಶೀರ್ವದಿಸು. ಆತ್ಮನಾದ ದೇವರನ್ನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸಿ ಮಹಿಮೆ ಪಡಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಮತ್ತೊಂದಾವರ್ತಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಬನ್ನಿ, ನಾವೆಲ್ಲರೂ ಸೇರಿ ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿ ಆತನನ್ನು ನಾವು ಆರಾಧಿಸುವ. 96ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹಾಡುವಂಥದ್ದು, ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಹಾಡಿರಿ, ಯೆಹೋವನಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ, ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಹಾಡಿರಿ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮ ವಿಮೋಚಕನೂ ಆದ ಯೇಸುವನ್ನು ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ದೇವರು ಈ ಒಂದು ಸಂದರ್ಭವನ್ನು ಅವಕಾಶವನ್ನು ಕೊಟ್ಟಿರುವಾಗ, ಬನ್ನಿ ಆತನಿಗೆ ಹೊಸ ಕೀರ್ತನೆಯನ್ನು, ಹೊಸ ಗಾನವನ್ನು ಹಾಡಿ ಆತನ ನಾಮವನ್ನು, ಆತನ ಘನತೆಯನ್ನು ಎಲ್ಲ ಜನಾಂಗಗಳಲ್ಲಿ ಪ್ರಸಿದ್ಧಿಪಡಿಸುವ. ಬನ್ನಿ, ನಾವೆಲ್ಲರೂ ಸೇರಿ ಆಡುವ. ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನಹ ಲಾಲಿಸು. ಅತ್ಯಂತ ಹಳೆಯದಾದಂತಹ ಒಂದು ಹಾಡು. ನಮ್ಮೊಂದಿಗೆ ಸೇರಿ ಹಾಡಿ ದೇವರನ್ನು ಆರಾಧಿಸಿ. ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನಹ ಲಾಲಿಸು. ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನಹ ಲಾಲಿಸು. ಪಾಪಿಯ ಪ್ರೀತಿಸಿದಿ, ಮಾನವನಾಗಿ ಬಂದಿ, ಪಾಪಿಯ ಪ್ರೀತಿಸಿದಿ, ಮಾನವನಾಗಿ ಬಂದಿ, ಕಲ್ವಾರಿ ಶಿಲುಬೆಯಲ್ಲಿ ಪಾಪವ ಹರಿಸಿದ್ದಿ,
ಕಲ್ವರಿ ಶಿಲುಬೆಯಲ್ಲಿ ಪಾಪವ ಹರಿಸಿದ್ದಿ, ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನ ಹಾಲಾಲಿಸು. ಆಘೋರ ಶಾಪವನು, ಆ ಪಾಪ ಭಾರವನು, ಆಘೋರ ಶಾಪವನು, ಆ ಪಾಪ ಭಾರವನು, ನಾಟಿದ ಮುಳ್ಳೇಟು ನೋಡಿಗ ಆ ನೋಟ, ನಾಟಿದ ಮುಳ್ಳೇಟು ನೋಡಿಗ ಆ ನೋಟ, ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನ ಹಾಲಾಲಿಸು. ಯೇಸು ವಿಮೋಚಕನೇ, ಏನ್ ಪ್ರಾಣನಾಯಕನೇ, ಯೇಸು ವಿಮೋಚಕನೇ, ಏನ್ ಪ್ರಾಣನಾಯಕನೇ, ಆಶ್ರಯನೀಯ ಮಗೆ ಆ ದಿವ್ಯ ರಕ್ತದಲ್ಲೇ, ಆಶ್ರಯನೀಯ ಮಗೆ ಆ ದಿವ್ಯ ರಕ್ತದಲ್ಲೇ, ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನ ಹಾಲಾಲಿಸು. ಶ್ರೀ ಯೇಸು ನೀ ಬೋಧಿಸು, ಸುವಾರ್ತೆಯ ಕೇಳಿಸು, ಸಾನ್ನಿಧ್ಯಕ್ಕೆ ಸೇರಿಸು, ಈ ಭಿನ್ನ ಹಾಲಾಲಿಸು. ಹಲ್ಲೆಲೂಯ. ಪಾಪಿಯ ಪ್ರೀತಿಸಿದಿ, ಮಾನವನಾಗಿ ಬಂದಿ, ಕಲ್ವರಿ ಶಿಲುಬೆಯಲ್ಲಿ ಪಾಪವ ಹರಿಸಿದ್ದಿ. ಯೇಸು ವಿಮೋಚಕನೇ, ಎನ್ ಪ್ರಾಣ ನಾಯಕನೇ, ಆಶ್ರಯ ನೀ ಎಮಗೆ ಆ ದಿವ್ಯ ರಕ್ತದಲ್ಲೇ. ದೇವನಾಮಕ್ಕೆ ಸ್ತೋತ್ರ. ಈ ಪರಿಶುದ್ಧ ದಿನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿದಂತಹ ದೇವರಿಗೆ ನಮ್ಮ ಹೃದಯದ ಅಂತರಾಳದಿಂದ ಆತನಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸುವಂಥವರಾಗಿರಬೇಕು. ದೇವರ ಮಕ್ಕಳು ಎಂಬ ಪದವಿ ಅದು ನಮಗೆ ಪಿತ್ರಾರ್ಜಿತವಾಗಿ ಲಭಿಸಿದಂತಹ ಒಂದು ಅವಕಾಶವಲ್ಲ. ದೇವರ ಮಕ್ಕಳೆಂಬ ಹೆಸರು ನಮ್ಮ ಜನನದಲ್ಲೇ ನಮಗೆ ಲಭಿಸಿದಂತಹ ಒಂದು ಪದವಿಯಲ್ಲ. ದೇವರ ಮಕ್ಕಳೆಂಬ ಪದವಿ ನಮಗೆ ಲಭಿಸುವುದಕ್ಕೆ ಏಕೈಕ ಕಾರಣ 2000 ವರ್ಷಗಳ ಹಿಂದೆ ಲೋಕದ ಪಾಪದ ಪರಿಹಾರಕ್ಕೋಸ್ಕರವಾಗಿ ಪರಲೋಕದ ಮಹಿಮೆಯನ್ನು ಬಿಟ್ಟು ದಾಸನ ರೂಪವನ್ನು ತಾಳಿ
ಈ ಲೋಕದಲ್ಲಿ ಜನನವನ್ನು ತಾಳಿ 33.5 ವರ್ಷ ಪ್ರಾಯದಲ್ಲಿ ಪವಿತ್ರನಾದ ಪಾಪವಿಲ್ಲದ ದೇವಕುಮಾರನಾದ ಯೇಸು ಕ್ರಿಸ್ತನು ಮಾನವ ಕುಲದ ಸಕಲ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ತನ್ನನ್ನು ತಾನೇ ದೇವರಿಗೆ ಯಜ್ಞಾರ್ಪಿತನಾಗಿ ಅರ್ಪಿಸಿದರ ಫಲವಾಗಿ, ಅದು ಮಾತ್ರವಲ್ಲದೆ ಆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬಿ ಪಾಪ ಪರಿಹಾರವನ್ನು ಪಡಕೊಂಡು ಪವಿತ್ರವಾದ ಜೀವಿತವನ್ನು ಜೀವಿಸುವಂಥವರಿಗೆ ದೇವರು ಕೊಟ್ಟಿರುವಂತಹ ಒಂದು ಪದವಿಯಾಗಿದೆ ದೇವರ ಮಕ್ಕಳು ಎಂಬುವಂಥದ್ದು. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರ ಫಲವಾಗಿ ಕ್ರೈಸ್ತನು ಎಂಬ ಪದವಿಯನ್ನ ದೇವರ ಮಗನೆಂಬ ಪದವಿಯನ್ನ ದೇವರು ನಮಗೆ ಕೊಡುವುದಿಲ್ಲ. ಸಭೆಯ ಅಂಗವಾಗಿರುವುದರ ಫಲವಾಗಿ ಅಥವಾ ಸಭೆಯ ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ಭಾಗವಾಗಿಸುವುದರ ಫಲವಾಗಿ ದೇವರ ಮಗನೆಂಬ ಮಗಳೆಂಬ ಪದವಿ ನಮಗೆ ಲಭಿಸುವಂಥದ್ದಲ್ಲ. ದೇವರ ಮಗನೆಂಬ ಪದವಿ ನಮಗೆ ಲಭಿಸಬೇಕಾದರೆ ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿ ರಕ್ಷಣೆಯ ಅನುಭವವನ್ನು ಪಡೆದುಕೊಂಡದ್ದರ ಫಲವಾಗಿ ದೇವರ ಮಕ್ಕಳೆಂಬ ಪದವಿಯನ್ನು ನಾವು ಪಡಕೊಂಡಿದ್ದೇವೆ. ಹೀಗೆ ದೇವರ ಮಕ್ಕಳೆಂಬ ಪದವಿಯನ್ನು ಪಡಕೊಂಡಿರುವ ನಾವುಗಳು ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿದ್ದೇವೆ. ಹೀಗೆ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಬಂದಿರುವಾಗ ನಮ್ಮನ್ನೇ ಪುನಃ ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಘಟನೆಯಾಗಿದೆ ಎಂಬುದನ್ನು ನಾವು ಮರೆಯಬಾರದು. 1 ಕೊರಿಂಥ 11ನೇ ಅಧ್ಯಾಯ ಅದರ 28ನೇ ವಾಕ್ಯದ ಪ್ರಾರಂಭದಲ್ಲಿ ಅಪೊಸ್ತಲನಾದ ಪೌಲನು ಕರ್ತನ ಭೋಜನದ ಸಂಬಂಧದ ಕುರಿತಾಗಿ ಬರೆಯುವಾಗ ಅಲ್ಲಿ ಬರೆದಿರುವಂತಹ ಒಂದು ಪದ ಈ ರೀತಿ: ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಈ ಪಾತ್ರೆಯಲ್ಲಿ ಕುಡಿಯಲಿ. 29ನೇ ವಾಕ್ಯ: ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಇದು ಕರ್ತನ ಭೋಜನದ ಸಂಬಂಧದ ಕುರಿತಾಗಿ ಪೌಲನು ಬರೆದಿದ್ದಾಗ್ಯೂ ಪ್ರತಿ ಮನುಷ್ಯನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಒಂದು ಆತ್ಮಿಕ ಸತ್ಯ ಈ ಒಂದು ಭಾಗದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ.
ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮನ್ನು ಸ್ವಪರೀಕ್ಷೆಗೆ ಒಳಪಡಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಪಾಪಮಯವಾದ ಲೋಕದಲ್ಲಿ ನಾವು ಜೀವಿಸುವಾಗ ತಿಳಿದು ತಿಳಿಯದೆಯೋ ಅನೇಕ ಪಾಪ ಕಾರ್ಯಗಳು ನಮ್ಮ ಜೀವಿತಕ್ಕೆ ಅಂಟಿಕೊಂಡಿರುವುದಕ್ಕೆ ಸಾಧ್ಯತೆಗಳು ಹೆಚ್ಚಿರುವಾಗ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂತಹ ಸಂದರ್ಭಗಳಲ್ಲಿ ನಮ್ಮನ್ನು ನಾವೇ ಸ್ವಪರೀಕ್ಷೆಗೆ ಒಳಪಡಿಸಿಕೊಳ್ಳುವಂಥದ್ದು ಬಹಳ ಉತ್ತಮವಾದಂತಹ ಒಂದು ಕಾರ್ಯ. ಕಳೆದ ಭಾನುವಾರ ಯೆಶಾಯನ ಪ್ರವಾದನ ಗ್ರಂಥದ ಮೂಲಕ ನಾನು ಹೇಳಿದ ರೀತಿಯಲ್ಲಿ ಪ್ರವಾದಿಯಾದ ಯೆಶಾಯನು ಉನ್ನತೋನ್ನತದಲ್ಲಿ ಸಿಂಹಾಸನ ರೂಢನಾಗಿರುವ ಯೆಹೋವನನ್ನು ಕಂಡಾಗ ಅಯ್ಯೋ ನನ್ನ ಗತಿ ಏನು ಹೇಳಲಿ, ನನ್ನ ಕಣ್ಣುಗಳು ರಾಜಾದಿರಾಜನನ್ನ ಸೇನಾಧೀಶ್ವರನಾದ ಯೆಹೋವನನ್ನ ಕಂಡವು ಎಂದು ಮೊರೆ ಇಡುವಂಥದ್ದನ್ನು ನಾವು ನೋಡುತ್ತೇವೆ. ಆ ವಾಕ್ಯ ಭಾಗದಲ್ಲಿ ಯೆಶಾಯನು ಹೇಳಿದಂತಹ ಒಂದು ವಾಕ್ಯ ಪ್ರಯೋಗ ಕಳೆದ ವಾರದಲ್ಲಿಯೂ ಅದನ್ನು ನಾವು ಧ್ಯಾನ ಮಾಡಿದ್ದೇವೆ. ಅಯ್ಯೋ ನಾನು ಹೊಲಸು ತುಟಿಯವನು. ಇಲ್ಲಿ ಯೆಶಾಯನು ತನ್ನನ್ನು ತಾನೇ ಪರೀಕ್ಷಿಸಿಕೊಳ್ಳುವಂಥದ್ದಾಗಿ ನೋಡುತ್ತೇವೆ. ರಾಜಾದಿರಾಜನನ್ನ ಪವಿತ್ರನಾದ ಸೇನಾಧೀಶ್ವರನನ್ನು ಕಂಡಂತಹ ಪ್ರವಾದಿಯಾದಂತಹ ಯೆಶಾಯನು ಕೂಗುವಂಥದ್ದು, ಅಯ್ಯೋ ನಾನು ಹೊಲಸು ತುಟಿಯವನು. ಸ್ವಪರೀಕ್ಷೆ ಇಂದು ನಮ್ಮ ಜೀವಿತದಲ್ಲಿ ಇಲ್ಲದೆ ಇರುವಂತಹ ಒಂದು ಕಾರ್ಯ ಸ್ವಪರೀಕ್ಷೆ. ನಮ್ಮ ಪ್ರಸಂಗದ ಮೂಲಕ, ನಮ್ಮ ಜೀವಿತದ ಮೂಲಕ ಇತರರನ್ನ ನಾವು ಪರೀಕ್ಷಿಸುವುದಕ್ಕೆ ಹೆಚ್ಚಿನ ಆಸಕ್ತಿಯನ್ನ ವಹಿಸುವಂಥವರಾಗಿದ್ದೇವೆ ಹೊರತು ನಮ್ಮ ವೈಯಕ್ತಿಕ ಜೀವಿತವನ್ನು ದೇವರ ವಾಕ್ಯದ ಮುಂಭಾಗದಲ್ಲಿ ಪರೀಕ್ಷಿಸುವುದಕ್ಕೆ ನಾವು ಸಿದ್ಧರಿಲ್ಲ ಅನ್ನುವಂಥದ್ದು ನಿಜವಾಗಲೂ ವ್ಯಸನಕರವಾದಂತಹ ಒಂದು ಕಾರ್ಯವಾಗಿದೆ. ಪ್ರತಿ ದೇವರ ಮಗನು ಮಗಳು ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಒಂದು ಕಾರ್ಯ ಸ್ವಪರೀಕ್ಷೆ. ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿರುವಂತಹ ದೇವರ ವಾಕ್ಯದ ಶೀರ್ಷಿಕೆ ಅನ್ನುವಂಥದ್ದು ಪಸ್ಕ ಹಬ್ಬದ ವಿಶೇಷತೆ. ವಿಮೋಚನಕಾಂಡ 12ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಮೋಶೆ ಮತ್ತು ಆರೋನನ ಮೂಲಕ ಐಗುಪ್ತದ ದಾಸತ್ವದಲ್ಲಿರುವಂತಹ ಇಸ್ರಾಯೇಲರನ್ನ ಅಥವಾ ತನ್ನ ಜನರನ್ನ ಬಿಡುಗಡೆ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರು ಆಚರಿಸಬೇಕಾದ ಅಥವಾ ಅನುಸರಿಸಬೇಕಾದ ಒಂದು ಕಾರ್ಯದ ಕುರಿತಾಗಿ ಹೇಳುವಂಥದ್ದನ್ನು ನೋಡುತ್ತೇವೆ. ಅದರ 43ನೇ ವಾಕ್ಯದಲ್ಲಿ ಯೆಹೋವನು ಮೋಶೆ ಆರೋನರಿಗೆ ಹೇಳಿದ್ದೇನೆಂದರೆ, ಪಸ್ಕ ಹಬ್ಬವನ್ನು ಆಚರಿಸಬೇಕಾದ ಕ್ರಮ ಹೇಗೆಂದರೆ
ಯಾರು ಹೇಗೆ ಈ ಪಸ್ಕ ಹಬ್ಬವನ್ನು ಆಚರಿಸಬೇಕು ಎಂಬುವಂಥದ್ದನ್ನು ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳಿಗೆ ತನ್ನ ದಾಸನಾದ ಮೋಶೆಯ ಮೂಲಕ ಆರೋನನ ಮೂಲಕ ತಿಳಿಸಿಕೊಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇಸ್ರಾಯೇಲ್ ಮಕ್ಕಳು ಸುಮಾರು 400 ವರ್ಷ ಐಗುಪ್ತದಲ್ಲಿ ವಾಸಿಸಬೇಕಾದಂತಹ ಒಂದು ಸನ್ನಿವೇಶ. ಪ್ರತ್ಯೇಕವಾಗಿ ಸರ್ವಶಕ್ತನಾದ ದೇವರು ಮೋಶೆಗೆ ಅಬ್ರಹಾಮನನ್ನು ಕರೆದು ಕೆಲವು ವರ್ಷಗಳ ನಂತರವಾಗಿ ಅಬ್ರಹಾಮನಿಗೆ ಹೇಳಿದಂತಹ ಒಂದು ಮಾತು, ನನ್ನ ಜನರು ತಮ್ಮದಲ್ಲದ ದೇಶದಲ್ಲಿ 400 ವರ್ಷ ಬಾಧೆ ಪಡುವರು. ಆದಿಕಾಂಡ 15ನೇ ಅಧ್ಯಾಯ ಅದರ 13ನೇ ವಾಕ್ಯದಲ್ಲಿ ನಾವು ಅದನ್ನು ಕಾಣುತ್ತೇವೆ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶಕ್ಕೆ ಹೋದಂಥದ್ದು ಒಂದು ಕಾಕತಾಳೀಯವಾಗಿರಲಿಲ್ಲ, ಅಥವಾ ಅದು ಅಚಾನಕ್ಕಾಗಿ ಸಂಭವಿಸಿದಂತಹ ಒಂದು ಕಾರ್ಯವಾಗಿರಲಿಲ್ಲ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶಕ್ಕೆ ಹೋಗುವುದಕ್ಕಿಂತ ಸುಮಾರು ವರ್ಷಗಳ ಹಿಂದೆ, ಅಂದರೆ ಪ್ರಪ್ರಥಮವಾಗಿ ಯೋಸೇಫನು ಐಗುಪ್ತ ದೇಶಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಅವನ ಮುತ್ತಾತನಾದ ಅಬ್ರಹಾಮನಿಗೆ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಿನ್ನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸವನ್ನು ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ, ನೋಡಿ, ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ದೇಶದಿಂದ ಬಿಡುಗಡೆಯಾಗಿ ಬರುವರು. ಇದರ ಪೂರ್ತೀಕರಣದ ಸಮಯವು ಸಮೀಪವಾದಾಗ, ಅಥವಾ ಈ ಪ್ರವಾದನೆಯ ಪೂರ್ತೀಕರಣದ ಸಂದರ್ಭವು ಸಮೀಪಿಸಿದಾಗ, ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲರಿಗೆ ಹೇಳಿದಂಥದ್ದು, ನೀವು ಈಗ ಒಂದು ಪಸ್ಕ ಹಬ್ಬವನ್ನು ಆಚರಿಸಬೇಕು. ಇದರ ಹಿನ್ನೆಲೆ ಏನೆಂಬುದಾಗಿ ನಾವು ನೋಡುವಾಗ, ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರ ಬಿಡುಗಡೆಗೋಸ್ಕರವಾಗಿ ಮೋಶೆಯನ್ನು ಐಗುಪ್ತ ದೇಶಕ್ಕೆ ಕಳುಹಿಸಿ ಅಲ್ಲಿರುವ ಅರಸನಾದ ಫರೋಹನಿಗೆ ನನ್ನ ಜನರನ್ನು ಬಿಟ್ಟು ಬಿಡು ಎಂಬುದಾಗಿ ಕೇಳಿಕೊಂಡಾಗ, ಫರೋಹನನು ಅದಕ್ಕೆ ವಿಸಮ್ಮತಿಯನ್ನು ಸೂಚಿಸಿದನು. ಹೀಗೆ ವಿಸಮ್ಮತಿಯನ್ನು ಸೂಚಿಸಿದಂತಹ ಫರೋಹನಿಗೂ ಅವನ ಪರಿವಾರಕ್ಕೂ ದೇವರು ತಕ್ಕದಾದ ನ್ಯಾಯ ತೀರ್ಪನ್ನು ಕೊಡುವಂಥದ್ದನ್ನು ವಿಮೋಚನಾ ಕಾಂಡ ಪುಸ್ತಕ 4ನೇ ಅಧ್ಯಾಯದಿಂದ ಅದರ 11 ಅಧ್ಯಾಯಗಳವರೆಗೆ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. 12ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಕಟ್ಟ
ಕಡೆಯ ನ್ಯಾಯ ತೀರ್ಪನ್ನ ಇಸ್ರಾಯೇಲರ ಮೇಲೆ ಐಗುಪ್ತದವರ ಮೇಲೆ ಬರಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಈ ಒಂದು ನ್ಯಾಯ ತೀರ್ಪು ಬರುವುದಕ್ಕಿಂತ ಮುಂಚಿತವಾಗಿ ಐಗುಪ್ತದಲ್ಲಿ ದಾಸರಾಗಿರುವಂತಹ ತನ್ನ ಜನರಾದ ಇಸ್ರಾಯೇಲರನ್ನ ಸಂರಕ್ಷಿಸುವುದಕ್ಕೋಸ್ಕರವಾಗಿ ದೇವರು ಆರಿಸಿಕೊಂಡಂತಹ ಒಂದು ವಿಧಾನವಾಗಿತ್ತು ಪಸ್ಕ ಹಬ್ಬದ ಒಂದು ವಿಧಾನ. ಅಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಹೇಳುವುದೇನೆಂದರೆ, ಪ್ರತಿಯೊಬ್ಬ ಇಸ್ರಾಯೇಲರು ತಮ್ಮ ತಮ್ಮ ಕುಟುಂಬಗಳಿಗೋಸ್ಕರವಾಗಿ ತಮ್ಮ ಹಿಂಡಿನಿಂದ ಒಂದು ಕುರಿಮರಿಯನ್ನು ತೆಗೆದುಕೊಂಡು ಅದನ್ನು ಕೊಯ್ದು ಅದರ ರಕ್ತವನ್ನು ಬಾಗಿಲಿನ ಮೇಲಣ ಪಟ್ಟಿಗೂ ಹಾಗೂ 2 ನಿಲುವು ಕಂಬಗಳಿಗೂ ಹಚ್ಚಬೇಕು. ಹೀಗೆ ಹಚ್ಚುವುದರ ಮೂಲಕವಾಗಿ ಸರ್ವಶಕ್ತನಾದ ದೇವರು ಐಗುಪ್ತದ ಚೊಚ್ಚಲ ಮಕ್ಕಳನ್ನು ಸಂಹಾರ ಮಾಡುವುದಕ್ಕೆ ಹೋಗುವಾಗ ಯಾರ ಮನೆಯ ನಿಲುವು ಕಂಬಗಳಿಗೆ ಹಾಗೂ ಮೇಲಿನ ಪಟ್ಟಿಗಳಲ್ಲಿ ರಕ್ತದ ಕಲೆಗಳು ಕಾಣಲ್ಪಡುತ್ತದೋ ಆ ಮನೆಗಳ ಮೇಲೆ ಸಂಹಾರ ದೂತನು ಯಾವ ರೀತಿಯ ಹಾನಿಯನ್ನು ಮಾಡದೆ ಹಾದು ಹೋಗುತ್ತಾನೆ. ಯಾವ ಮನೆಗಳಲ್ಲಿ ರಕ್ತದ ಕಲೆಗಳು ಕಾಣಲ್ಪಡುವುದಿಲ್ಲವೋ ಅಂತಹ ಮನೆಗಳಲ್ಲಿ ಆ ಮನೆಯಲ್ಲಿರುವಂತಹ ಚೊಚ್ಚಲವಾಗಿರುವಂಥ ಪ್ರತಿಯೊಂದು ವಸ್ತುಗಳನ್ನು ಸಂಹಾರ ಮಾಡುತ್ತೇನೆ ಎಂಬುದಾಗಿ. ಇದು ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೊಟ್ಟಂತಹ ಒಂದು ನಿಯಮ. ಈ ನಿಯಮವನ್ನು ಕೊಡುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಹೇಳಿದ್ದೇನೆಂದರೆ, ಪ್ರತಿಯೊಬ್ಬ ಇಸ್ರಾಯೇಲರು ಪಸ್ಕದ ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ಬಾಗಿಲಿನ ಮೇಲಣ ಪಟ್ಟಿಗೂ 2 ನಿಲುವು ಕಂಬಗಳಿಗೂ ಹಚ್ಚಿದ ನಂತರವಾಗಿ ಯಾವೊಬ್ಬ ಇಸ್ರಾಯೇಲನು ಸಹ ತಮ್ಮ ಮನೆಯಿಂದ ಹೊರಕ್ಕೆ ಹೋಗಬಾರದು. ಯಾರಾದರೂ ತಮ್ಮ ಮನೆಯನ್ನು ಬಿಟ್ಟು ಹೊರಗೆ ಹೋಗಿದ್ದರೆ ಅಂಥವರು ಸಹ ಬರಲಿರುವಂತಹ ಸಂಹಾರಕನ ಮೂಲಕ ಅವರು ನಾಶವಾಗಿ ಹೋಗುತ್ತಾರೆ. ಇಲ್ಲಿ 2 ಕಾರ್ಯಗಳನ್ನು ನಾವು ಗಮನಿಸಬೇಕು. ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನ ಬರಲಿರುವ ನಾಶನದಿಂದ ತಪ್ಪಿಸುವುದಕ್ಕೋಸ್ಕರವಾಗಿ ಒಂದು ಪಸ್ಕದ ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ತಮ್ಮ ಮನೆಯ ಕಂಬಗಳಿಗೆ ನಿಲುವು ಕಂಬಗಳಿಗೆ ಹಚ್ಚಿ, ಅಲ್ಲಿಗೆ ಮಾತ್ರವಲ್ಲ ಆ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು ಸಂಹಾರ ದೂತನು ಹಾದು ಹೋಗುವಂತಹ ಸಂದರ್ಭಗಳಲ್ಲಿ ಆ ಮನೆಯಿಂದ ಹೊರಗೆ ಬರಬಾರದು. ಅರ್ಥಾತ್ ಎಲ್ಲಿಯ ತನಕ ಈ ರಕ್ತದ ಸಂರಕ್ಷಣೆಯಲ್ಲಿ ಇಸ್ರಾಯೇಲರು ಆಗಿರುತ್ತಾರೋ ಅಲ್ಲಿಯ ತನಕ ಅವರ ಜೀವಿತದಲ್ಲಿ ಯಾವ ರೀತಿಯ ಹಾನಿಯು ಸಂಭವಿಸುವುದಿಲ್ಲ. ಇದು ಅತ್ಯಂತ
ಪ್ರಾಮುಖ್ಯವಾಗಿರುವಂತಹ ಒಂದು ವಿಚಾರ. ಪ್ರತ್ಯೇಕವಾಗಿ ವಿಮೋಚನಕಾಂಡ 12ನೇ ಅಧ್ಯಾಯದ 43ರಿಂದ 49 ವಾಕ್ಯಗಳಲ್ಲಿ ಯಾರು ಈ ಭೋಜನದಲ್ಲಿ ಭಾಗಿಗಳಾಗಬಹುದು ಎಂಬ ವಿಚಾರವನ್ನ ಸ್ಪಷ್ಟವಾಗಿ ಬರೆದಿರುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯನ್ನ ಮುಗಿಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಶಿಷ್ಯ ವೃಂದದವರ ಸಂಗಡ ಕಡ್ಡೆ ಭೋಜನವನ್ನ ಆಚರಿಸಿರುವಂತಹ ವಿಚಾರವನ್ನ 4 ಸುವಾರ್ತೆಗಳಲ್ಲಿ ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಈ ಒಂದು ಸಂಭವ 4 ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿರುವುದಕ್ಕೆ ಕಾರಣ ಇದು ಅತ್ಯಂತ ಅರ್ಥಗರ್ಭಿತವಾಗಿರುವಂತಹ, ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಒಂದು ಘಟನೆಯಾದದ್ದರ ಫಲವಾಗಿ ನಾವು 4 ಸುವಾರ್ತೆಗಳನ್ನು ಕಲಿಯುವಾಗ ಎಲ್ಲ ಕಾರ್ಯಗಳು 4 ಸುವಾರ್ತೆಗಳಲ್ಲಿ ಬರೆದಿರುವಂಥದ್ದಾಗಿ ನಾವು ನೋಡೋದಿಲ್ಲ. ಕೆಲವು ಸಾಮ್ಯಗಳನ್ನು, ಯೇಸು ನಡೆಸಿದಂತಹ ಕೆಲವು ಅದ್ಭುತಗಳನ್ನು ಕೆಲವೊಮ್ಮೆ 2 ಸುವಾರ್ತೆಗಳಲ್ಲಿ ಅಥವಾ 3 ಸುವಾರ್ತೆಗಳಲ್ಲಿ ಮಾತ್ರ ನಾವು ನೋಡುವಂಥವರಾಗಿದ್ದೇವೆ. ಆದರೆ ಈ ಒಂದು ಸಂಭವ 4 ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿರುವಂತಹ ಉದ್ದೇಶ ಇದು ಅತ್ಯಂತ ಪ್ರಾಮುಖ್ಯವಾಗಿರುವಂಥದ್ದು. ಈ ಪಸ್ಕಾ ಹಬ್ಬದ ವಿಚಾರವನ್ನ ಅಥವಾ ಈ ಒಂದು ಪಸ್ಕಾ ಹಬ್ಬದ ತದನಂತರ ಇಸ್ರಾಯೇಲರನ್ನ ಐಗುಪ್ತರಿಂದ ಬಿಡುಗಡೆ ಮಾಡಿದಂತಹ ಯೆಹೋವನು ತದನಂತರವಾಗಿ ಇಸ್ರಾಯೇಲರಿಗೆ ಹೇಳಿರುವಂಥದ್ದು, ನೀವು ಈ ದಿನವನ್ನ ನಿಮ್ಮ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ನಿಮ್ಮ ತಲೆಮಾರುಗಳು, ನಿಮ್ಮ ಸಂತತಿಯವರು ಈ ಪಸ್ಕಾ ಹಬ್ಬದ ವಿಶೇಷತೆ ಏನು ಎಂಬುದಾಗಿ ಕೇಳುವಾಗ, ನೀವು 400 ವರ್ಷ ನಮ್ಮ ಪಿತೃಗಳು ಐಗುಪ್ತದ ದಾಸತ್ವದಲ್ಲಿ ಇದ್ದಂತಹ ವಿಚಾರಗಳನ್ನು, ಐಗುಪ್ತದ ದಾಸತ್ವದಿಂದ ಸರ್ವಶಕ್ತನಾದ ದೇವರು ಮೋಶೆಯ ನಾಯಕತ್ವದಲ್ಲಿ ಬಿಡಿಸಿ ಬಂದಂತಹ ವಿಚಾರಗಳನ್ನು, ಇವೆಲ್ಲವನ್ನ ನೀವು ಸುವಿಸ್ತಾರವಾಗಿ ಹೇಳತಕ್ಕದ್ದಾಗಿದೆ. ಆದುದರಿಂದ ನೀವು ಈ ದಿನವನ್ನ ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಎಂಬುದಾಗಿ ಹೇಳಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿಯೂ ತನ್ನ ಸೇವೆಯ ಕೊನೆ ಗಳಿಗೆಯಲ್ಲಿ ತನ್ನ ಶಿಷ್ಯರ ಸಂಗಡ ಈ ಪಸ್ಕಾ ಹಬ್ಬದ ಆಚರಣೆಯನ್ನ ಆಚರಿಸಿರುವಂತಹ ವಿಚಾರವನ್ನ ಸುವಾರ್ತೆಗಳಲ್ಲಿ ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ, ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ, ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ, ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಈ ಸಂಭವ ಕಥೆಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಈ ಪಸ್ಕಾ ಹಬ್ಬದ ಆಚರಣೆಗೂ ನಮಗೂ ಇರುವಂತಹ ಸಂಬಂಧ ಏನು ಎಂಬುವಂಥದ್ದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಸಂಗಡ ತನ್ನ ಕಡೆ ಭೋಜನವನ್ನ ಮಾಡುವಂತಹ ಸಂದರ್ಭದಲ್ಲಿ ಇದನ್ನ ತಿಳಿಸಿಕೊಡುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ.
ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ ಅದರ 22ರಿಂದ 25 ವಾಕ್ಯಗಳನ್ನು ನಾವು ಕಲಿಯುವಾಗ ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಅವರು ಊಟ ಮಾಡುತ್ತಿರುವಾಗ ಆತನು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ತಕ್ಕೊಳ್ಳಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟನು. ಅವರೆಲ್ಲರೂ ಅದರಲ್ಲಿ ಕುಡಿದರು. ಮತ್ತು ಆತನು ಅವರಿಗೆ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಬಹು ಜನರಿಗೋಸ್ಕರವಾಗಿ ಸುರಿಸಲ್ಪಡುವ ರಕ್ತ ಎಂಬುದಾಗಿ ಹೇಳಿದನು. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಒಂದು ಪಸ್ಕದ ಕುರಿಯ ರಕ್ತ ಬರಲಿರುವ ಸಂಹಾರದಿಂದ ಅವರನ್ನು ಸಂರಕ್ಷಿಸುವಂತಹ ಒಂದು ಒಡಂಬಡಿಕೆಯ ರಕ್ತವಾಗಿದ್ದರೆ, 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪದ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿದಂತಹ ಯೇಸುವಿನ ರಕ್ತ ಒಂದು ಒಡಂಬಡಿಕೆಯ ರಕ್ತವಾಗಿದೆ. ಹಳೆಯ ಒಡಂಬಡಿಕೆಯಲ್ಲಿ ಪಸ್ಕದ ಕುರಿಮರಿಯನ್ನ ಕೊಯ್ಯುವುದಕ್ಕೆ ಅಥವಾ ಪಸ್ಕದ ಭೋಜನದಲ್ಲಿ ಪಾಲುಗಾರರಾಗುವುದಕ್ಕೆ ಕೆಲವು ನಿಯಮಗಳು ಇರುವುದಾದರೆ, ಹೊಸ ಒಡಂಬಡಿಕೆಯಲ್ಲಿಯೂ ಸಹ ಅದು ಮುಂದುವರಿಸಿಕೊಂಡು ಹೋಗುವಂಥದ್ದಾಗಿ ನೋಡುತ್ತೇವೆ. ಇಂದು ಅನೇಕರು ಕರ್ತನ ಭೋಜನವನ್ನು ಕೇವಲ ಸಾಧಾರಣವಾಗಿ ತೆಗೆದುಕೊಂಡು ಅದರಲ್ಲಿ ಭಾಗಿಗಳಾಗುವಂಥದ್ದನ್ನು ನಾವು ನೋಡುತ್ತೇವೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಅದರ 23ರಿಂದ 33 ವಾಕ್ಯಗಳಲ್ಲಿ ಯಾವ ರೀತಿ ಕರ್ತನ ಭೋಜನದಲ್ಲಿ ನಾವು ಭಾಗಿಗಳಾಗಬೇಕು ಎಂಬುವಂಥದ್ದನ್ನು ಸ್ಪಷ್ಟವಾಗಿ ಬರೆದಿರುವಂಥದ್ದಾಗಿ ನೋಡುತ್ತೇವೆ. ಪ್ರತ್ಯೇಕವಾಗಿ ಅದರ 27ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು ಹೀಗಿರುವುದರಿಂದ, ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯನ್ನು ತಕ್ಕೊಂಡು ತಿನ್ನಲಿ, ಈ ಪಾತ್ರೆಯನ್ನು ಕುಡಿಯಲಿ. ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಇರಬೇಕಾದಂತಹ ಒಂದು ಗುಣ ಅನ್ನುವಂಥದ್ದು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವಂಥದ್ದು. ಅದು ಕೇವಲ ಪ್ರತ್ಯೇಕವಾಗಿ ಇಂದು ಅನೇಕ ಸಭೆಗಳಲ್ಲಿ, ಅನೇಕ ಪ್ರೊಟೆಸ್ಟೆಂಟ್ ಸಭೆಗಳಲ್ಲಿ ಕರ್ತನ ಮೇಜಿನ ಸಂಸ್ಕಾರವನ್ನು ತಿಂಗಳಿಗೆ 1 ಬಾರಿಯೋ, ಕೆಲವು ಸಭೆಗಳಲ್ಲಿ ತಿಂಗಳಿಗೆ 2 ಬಾರಿಯೋ ಅದನ್ನು ಕ್ರಮವಾಗಿ ಮಾಡುವಂಥದ್ದಾಗಿ ನೋಡುತ್ತೇವೆ. ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ಸಭೆಗಳಲ್ಲಿ, ಕೆಲವು ಸಭೆಗಳಲ್ಲಿ 3 ದಿನದ ಉಪವಾಸ ಪ್ರಾರ್ಥನೆಯೊಂದಿಗೆ ಕರ್ತನ ಮೇಜಿನ ಸಂಸ್ಕಾರವನ್ನು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನಮ್ಮ ಪವಿತ್ರತೆ ಅಥವಾ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವಂಥದ್ದು ಕೇವಲ ಈ 3 ದಿನಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು ಎಂಬ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡುವುದಕ್ಕೆ ನಾನು ಬಯಸ್ತೇನೆ.
ಕ್ರೈಸ್ತತ್ವ ಅನ್ನುವಂಥದ್ದು ಕೆಲವು ಆಚಾರಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಇವತ್ತು ಲೋಕದಲ್ಲಿ ವಿವಿಧ ರೀತಿಯ ಕ್ರೈಸ್ತರನ್ನು ನಾವು ಕಾಣ್ತೇವೆ. ಅದರಲ್ಲಿ ಒಂದು ವಿಧವಾದಂಥ ಕ್ರೈಸ್ತರು ಯಾರೆಂದರೆ, ಕ್ರಿಸ್ಮಸ್ 25ನೇ ತಾರೀಕು ಲೋಕ ಕ್ರಿಸ್ತನ ಜನನವನ್ನು ಆಚರಿಸುವಂತಹ ದಿನಕ್ಕೆ ಮಾತ್ರ ಸೀಮಿತವಾಗಿರುವಂತಹ ಕೆಲವು ಕ್ರೈಸ್ತರುಗಳು. ಇಂಥವರನ್ನ ಆ ದಿನದಲ್ಲಿ ಮಾತ್ರ ಆಲಯದಲ್ಲಿ ನೋಡುವುದಕ್ಕೆ ಸಾಧ್ಯ. ಇನ್ನು ಕೆಲವು ಕ್ರೈಸ್ತರು ಕ್ರಿಸ್ತನ ಶಿಲುಬೆಯ ಮರಣವನ್ನು ಮಾತ್ರ ಮನನ ಮಾಡುವಂತಹ ಒಂದು ಗುಂಪು. ಈ ಗುಂಪಿನ ಜನರನ್ನು ಕೇವಲ ಆ ದಿನಗಳಲ್ಲಿ, ಗುಡ್ ಫ್ರೈಡೆ, ಈಸ್ಟರ್, ಈ ದಿನಗಳಲ್ಲಿ ಮಾತ್ರ ಕಾಣುವುದಕ್ಕೆ ಸಾಧ್ಯ. ಇನ್ನೂ ಒಂದು ಗುಂಪು ಇದ್ದಾರೆ, ಅವರು 2 ದಿನ ಮಾತ್ರ ಆಲಯಗಳಿಗೆ ಬರ್ತಾರೆ. ಒಂದು ಅವರ ಮದುವೆಯ ದಿನ, ಇನ್ನೊಂದು ಅವರ ಮರಣದ ದಿನ. ಇದು 3ನೇ ಗುಂಪಿಗೆ ಸೇರಿದಂತಹ ಒಬ್ಬ ಕ್ರೈಸ್ತರು. 4ನೇ ಗುಂಪಿನ ಕ್ರೈಸ್ತರು ಅಂದರೆ ಪ್ರತಿ ಭಾನುವಾರ ಆಲಯಕ್ಕೆ ಬರುವಂಥವರು, ಆದರೆ ಹೇಳುವಂತಹ ಪ್ರತ್ಯೇಕತೆ ಅವರ ಜೀವಿತದಲ್ಲಿ ಏನನ್ನು ನಾವು ಕಾಣೋದಿಲ್ಲ. ಇನ್ನೂ ಒಂದು ಗುಂಪು ಅನ್ನುವಂಥದ್ದು ಕರ್ತನ ಭೋಜನ ಇಂತಹ ಸಂಸ್ಕಾರದಲ್ಲಿ ಭಾಗಿಗಳಾಗುವಂತಹ ಒಂದು ಗುಂಪು. ಪ್ರತ್ಯೇಕವಾಗಿ ಮೇನ್ಲೈನ್ ಸಭೆಗಳಲ್ಲಿ ಇಂತಹ ಜನರನ್ನು ನಾವು ಹೆಚ್ಚಾಗಿ ಕಾಣುತ್ತೇವೆ. ಕೆಲವು ಸಭೆಗಳಲ್ಲಿ ತಿಂಗಳಿನ ಪ್ರಾರಂಭ ಭಾನುವಾರ ಸಭೆ ತುಂಬಿ ತುಳುಕುವಂಥದ್ದಾಗಿರುತ್ತದೆ. ಕಾರಣ, ಅಂದು ಆ ಸಭೆಗಳಲ್ಲಿ ಕರ್ತನ ಭೋಜನದ ಸಂಸ್ಕಾರವು ನಡೆಯುತ್ತಿರುವುದರ ಫಲವಾಗಿ ಆಲ್ಮೋಸ್ಟ್ ಎವ್ರಿಬಡಿ ದೇ ವಿಲ್ ಅಟೆಂಡ್ ಆನ್ ದ ಡೇ. ಇನ್ನೊಂದು ಗುಂಪು ಪೆಂಟೆಕೋಸ್ಟ್ ಗ್ರೂಪಿನಲ್ಲಿರುವಂತಹ ಒಂದು ಗುಂಪು. ಅವರು ಕರ್ತನ ಮೇಜಿನ ಈ ಸಂದರ್ಭದಲ್ಲಿ ಮಾತ್ರ ಬಹಳ ಪವಿತ್ರತೆಯಲ್ಲಿ ತಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ಆಲಯಕ್ಕೆ ಬರುವಂಥವರು. ಬಾಕಿ ಭಾನುವಾರ ಬರುವುದಿಲ್ಲ ಎಂಬುದಾಗಿ ಎಲ್ಲ ಬರ್ತಾರೆ, ಆದರೆ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳೋದಿಲ್ಲ. ಇಲ್ಲಿ ನಾವು ನೋಡುವಂಥದ್ದು, ಇಲ್ಲಿ ಪೌಲನು ಕರ್ತನ ಮೇಜಿನ ಸಂಬಂಧವಾಗಿ ಈ ವಾಕ್ಯವನ್ನು ಹೇಳಿದ್ದಾಗ್ಯೂ ಇಲ್ಲಿ ನಾವು ಗ್ರಹಿಸಬೇಕಾಗಿರುವಂತಹ ಒಂದು ಕಾರ್ಯ 29ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವುದಾದರೆ, ದೇವರನ್ನು ದೇವರೆಂದು ಗ್ರಹಿಸದೆ ನಾವು ದೇವರನ್ನ ಆರಾಧಿಸುವಂಥವರಾಗಿದ್ದರೆ ನಮ್ಮ ಜೀವಿತದಲ್ಲಿ ದೇವರ ನ್ಯಾಯ ತೀರ್ಪು ಬರುವುದಿಲ್ಲವೋ ಒಮ್ಮೆ ಯೋಚಿಸಿ ನೋಡಿ. ಈ ಕರ್ತನ ಭೋಜನ ನಮಗೆ ಕೊಡುವಂತಹ ಅಥವಾ ನಮಗೆ ಕೊಟ್ಟಿರುವಂತಹ ಒಂದು ಸ್ಥಾನಮಾನ ಅನ್ನುವಂಥದ್ದು ಅದು ಮಾನಸಿಕವಾದ ಮಾತುಗಳಿಂದ ವಿವರಿಸುವುದಕ್ಕೆ ಅಸಾಧ್ಯವಾಗಿರುವಂಥದ್ದಾಗಿದೆ. ಕಾರಣ, ಇಪ್ಪತ್ತ 6ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ
ಪ್ರಸಿದ್ಧಿಪಡಿಸುತ್ತೀರಿ. ಕರ್ತನ ಭೋಜನದ ವಿಶೇಷತೆ ಏನೆಂದರೆ, ನಾವು ಕರ್ತನ ಭೋಜನದಲ್ಲಿ ಪಾಲುಗಾರರಾಗುವಷ್ಟು ಕಾಲದಲ್ಲಿಯೂ ನಾವು ಕರ್ತನ ಮರಣವನ್ನ, ಯಾತಕ್ಕೋಸ್ಕರವಾಗಿ ಕರ್ತನು ಕಲ್ವಾರಿಯಲ್ಲಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡನು. ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ, ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಪ್ರತಿ ಬಾರಿ ನಾವು ಕರ್ತನ ಮೇಜಿನಲ್ಲಿ ಪಾಲುಗಾರರಾಗುವಾಗ ನಮ್ಮಲ್ಲಿ ಬರಬೇಕಾದಂತಹ ಒಂದು ಯೋಚನೆ ಅನ್ನುವಂಥದ್ದು, ಒನ್ಸ್ ಐ ವಾಸ್ ಎ ಸಿನ್ನರ್, ನಾನು ಪಾಪಿಯಾಗಿದ್ದೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ನನ್ನ ಪಾಪಕ್ಕೆ ಪರಿಹಾರವನ್ನು ಪಡೆದುಕೊಂಡೆ. ಈ ದಿನದಲ್ಲಿ ನಾನು ಈ ಕರ್ತನ ಮೇಜಿನಲ್ಲಿ ಪಾಲುಗಾರನಾಗುವುದರ ಮೂಲಕ ನಾನು ಸಮಾಜಕ್ಕೆ ಸಾರಿ ಹೇಳುವಂಥದ್ದು, ಐ ಆಮ್ ನೋ ಮೋರ್ ಬಿಲಾಂಗ್ಸ್ ಟು ದ ಡೆವಿಲ್. ನಾನು ಸೈತಾನನಿಗೆ ಸಂಬಂಧಪಟ್ಟವನಲ್ಲ, ನಾನು ದೇವರಿಗೆ ಸಂಬಂಧಪಟ್ಟವನು ಎಂಬುವಂಥದ್ದಾಗಿ. ಅದನ್ನೇ ಇಲ್ಲಿ ಪೌಲನು ಹೇಳುವಂಥದ್ದು, ನೀವು ಈ ರೊಟ್ಟಿಯಲ್ಲಿ ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ ಎಂಬುದಕ್ಕೆ ಮೂಲ ಭಾಷೆಯಲ್ಲಿ ಉಪಯೋಗಿಸಿರುವ ಪದದ ಇನ್ನೊಂದು ಅರ್ಥ ಸಾರುತ್ತೀರಿ, ಪ್ರೀಚಿಂಗ್. We are preaching ourselves. ನಾವು ಕರ್ತನ ಭೋಜನದಲ್ಲಿ ಪಾಲುಗಾರರಾಗುವ ಸಂದರ್ಭದಲ್ಲಿ ನಮಗೆ ನಾವೇ ಪ್ರಸಂಗಿಸಿಕೊಳ್ಳುತ್ತಾ ಇದ್ದೇವೆ, ಐ ಆಮ್ ಡೆಲಿವರ್ಡ್ ಫ್ರಮ್ ದ ಬಾಂಡೇಜ್ ಆಫ್ ಸಿನ್. ನಾನು ಪಾಪದ ದಾಸತ್ವದಿಂದ ಬಿಡುಗಡೆ ಹೊಂದಿದ್ದೇನೆ ಎಂಬುದಾಗಿ. ಇಸ್ರಾಯೇಲ್ ಮಕ್ಕಳು ಪಸ್ಕಾ ಹಬ್ಬವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಹೊಸದಾಗಿ ಹುಟ್ಟಿದಂತಹ ಸಂತತಿಗಳು ತಮ್ಮ ಪಿತೃಗಳಿಗೆ ಈ ಹಬ್ಬದ ವಿಶೇಷತೆ ಏನು ಎಂಬುದಾಗಿ ಕೇಳುವಾಗ ಅವರು ಹೇಳುವಂಥದ್ದು, ನಮ್ಮ ಪಿತೃಗಳು ಯೋಸೇಫನ ಕಾಲದಲ್ಲಿ ಐಗುಪ್ತದಲ್ಲಿ 400 ವರ್ಷ ದಾಸರಾಗಿ ವಾಸವಾಗಿದ್ದರು. ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಅವರನ್ನ ಆ ದಾಸತ್ವದಿಂದ ಬಿಡುಗಡೆ ಮಾಡಿದ. ಹೀಗೆ ಬರುವಂತಹ ಸಂದರ್ಭದಲ್ಲಿ ದೇವರ ನ್ಯಾಯ ತೀರ್ಪು ಐಗುಪ್ತರ ಮೇಲೆ ಬಂದಾಗ ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನ ಕಾದು ಕಾಪಾಡುವುದಕ್ಕೋಸ್ಕರವಾಗಿ ಪಸ್ಕದ ಕುರಿಯ ರಕ್ತವನ್ನ ನಮ್ಮ ಮನೆಗಳ ನಿಲುವು ಪಟ್ಟಿಗಳಿಗೆ ಹಚ್ಚುವುದಕ್ಕೆ ಹೇಳಿದ. ಹೀಗೆ ಹಚ್ಚಿದರ ಮೂಲಕವಾಗಿ ಆ ನ್ಯಾಯ ತೀರ್ಪಿನಿಂದ ಹೊರಬಂದಂತಹ ಈ ದಿನವನ್ನ ನಾವು ಪಸ್ಕ ಹಬ್ಬವಾಗಿ ಆಚರಿಸುತ್ತಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗುವಂತಹ ದೇವರ ಮಕ್ಕಳು ಪ್ರತಿ ಬಾರಿ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗುವಾಗ ಹೇಳುವಂತಹ ಒಂದು ಸುವಾರ್ತೆ, ನಾನು ಪಾಪಕ್ಕೆ ದಾಸತ್ವದಲ್ಲಿದ್ದೆ, ನಾನು ಪಾಪಕ್ಕೆ ದಾಸತ್ವನಾಗಿದ್ದೆ, ಆದರೆ ಯೇಸು ಕ್ರಿಸ್ತನ ಮೂಲಕ ನಾನು ಸ್ವತಂತ್ರನಾಗಿದ್ದೇನೆ ಎಂಬುದಾಗಿ. ಪ್ರಿಯರೇ, ನಾವು ಆ ಸ್ವತಂತ್ರದಲ್ಲಿ ನಿಂತುಕೊಂಡವರಾಗಿದ್ದೇವಾ? ಕಳೆದ ವಾರ ನಾವು 76ನೇ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಿದ್ವಿ. ಬ್ರಿಟಿಷರ ವಸಾಹತುವಿನಿಂದ ನಮ್ಮ ದೇಶ ಸ್ವತಂತ್ರವಾಯಿತು. ಆದರೆ ನಾವು ಎಲ್ಲ ವಿಧದಲ್ಲಿ
ಎಲ್ಲ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದೇವಾ ಎಂಬುವಂಥದ್ದನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಬೇಕು. ಕರ್ತನ ಭೋಜನ ಅನ್ನುವಂಥದ್ದು ಸಭೆ ನಮಗೆ ಕೊಟ್ಟಿರುವಂತಹ ಒಂದು ಧಾರ್ಮಿಕ ಆಚರಣೆ ಅಲ್ಲ. ಕರ್ತನ ಭೋಜನ ಅನ್ನುವಂಥದ್ದು ಒಂದು ಸಂಸ್ಥೆ ನಮಗೆ ಪಾಲಿಸುವುದಕ್ಕೆ ಕೊಟ್ಟಿರುವಂತಹ ಒಂದು ಆಚರಣೆ ಅಲ್ಲ. ಕರ್ತನ ಭೋಜನ ಅನ್ನುವಂಥದ್ದು ಪಾಪದ ದಾಸತ್ವದಿಂದ ನಾನು ಬಿಡುಗಡೆ ಹೊಂದಿದ್ದೇನೆ ಎಂಬುವಂಥದ್ದನ್ನ ಸಮಾಜಕ್ಕೆ ತಿಳಿಸಿಕೊಡುವಂತಹ ಒಂದು ಸಂದೇಶವಾಗಿದೆ. ಇದು ಅನೇಕರು ಈ ಭಾಗಗಳನ್ನು ಕೇವಲ ಕರ್ತನ ಮೇಜಿಗೆ ಮಾತ್ರ ಸೀಮಿತವಾಗಿಟ್ಟಿದ್ದಾರೆ. ಇದು ಅನೇಕ ದೇವರ ಮಕ್ಕಳಿಗೆ, ಪ್ರತ್ಯೇಕವಾಗಿ ಯುವ ಕ್ರೈಸ್ತರಿಗೆ ಕರ್ತನ ಮೇಜಿನ ಪ್ರತ್ಯೇಕತೆ ಏನು ಎಂಬುದಾಗಿ ಸರಿಯಾದಂತಹ ತಿಳುವಳಿಕೆ ಇಲ್ಲ. ಹಲವು ಸಭೆಗಳಲ್ಲಿ ಕರ್ತನ ಮೇಜಿನ ಆ ಒಂದು ಸೇವೆ ನಡೆಯುವಂತಹ ಸಂದರ್ಭದಲ್ಲಿ ಕೇವಲ ಕಾಟಾಚಾರಕ್ಕೋಸ್ಕರವಾಗಿ ಈ ಭಾಗವನ್ನು ಓದಿ ಬಿಡುವಂಥದ್ದನ್ನು ನಾವು ನೋಡ್ತೇವೆ. ಕರ್ತನ ಭೋಜನ, ಇಲ್ಲಿ ಪೌಲನು ಹೇಳುವಂಥದ್ದು, ನೀವು ಈ ರೊಟ್ಟಿಯಲ್ಲಿ ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಪಡಿಸುತ್ತೀರಿ. ಯಾತಕ್ಕೋಸ್ಕರವಾಗಿ ವಿ ಶುಡ್ ಟೆಲ್ ವೈ. ಯಾಕೆ ಯೇಸು ಸ್ವಾಮಿ ಕಲ್ವಾರಿಯಲ್ಲಿ ಮರಣವನ್ನು ಅನುಭವಿಸಿದ ಅನ್ನುವಂತಹ ಸುವಿಸ್ತಾರವಾದ ಕಾರ್ಯವನ್ನ ನಾವು ಯುವ ಸಮೂಹಕ್ಕೆ ತಿಳಿಸಿಕೊಡುವಂಥದ್ರಲ್ಲಿ ಸೋತು ಹೋಗಿದ್ದೇವೆ. ಆದುದರಿಂದಲೇ ಇಂದಿನ ಯುವ ಸಮೂಹ ಅನೇಕ ಪ್ರಶ್ನೆಗಳನ್ನು ಎತ್ತುವಂಥದ್ದು, ಅವರು ಎತ್ತುವಂತಹ ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರವಿಲ್ಲದೆ ಇರುವಂಥದ್ದು. ಸೊ ಇಲ್ಲಿ ನಾವು ನೋಡುವಂಥದ್ದು, ಸೊ ವಿ ಆರ್ ಪ್ರೀಚಿಂಗ್. ಸೊ 20ನೇ ವಾಕ್ಯದಲ್ಲಿ ನಾವು ನೋಡಿದ್ವಿ, ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು. ಟು ಎಕ್ಸಾಮಿನ್ ಅವರ್ ಸೆಲ್ಫ್. ಸೊ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವಂಥದ್ದು ಅಂದರೆ ಕರ್ತನ ಮೇಜಿನ ಸಂದರ್ಭದಲ್ಲಿ 3 ದಿನ ಉಪವಾಸ ಕೂರುವಂಥದ್ದು ಎಂಬುದಾಗಿ ಅಲ್ಲ. ಸೊ ನಮ್ಮನ್ನೇ ಪರೀಕ್ಷಿಸಿಕೊಳ್ಳುವಂಥದ್ದು ಅಂದರೆ, ಸೊ ವಿ ಹ್ಯಾವ್ ಟು ಎಕ್ಸಾಮಿನ್ ಅವರ್ ಸೆಲ್ಫ್. ಐ ವಾಸ್ ಇನ್ ಎ ಬಾಂಡೇಜ್. ನಾನು ಬಂಧನದಲ್ಲಿದ್ದಂಥವನು. ಬಂಧನದಿಂದ ಸ್ವತಂತ್ರವನ್ನು ಪಡೆದುಕೊಂಡಿರುವಂಥವು ನಾನು. ಆನೆಯನ್ನ ಪಳಗಿಸುವಂಥವರು ಆನೆ ಮರಿ ಇರುವಾಗ ಅದರ ಕಾಲಿಗೆ ಕಬ್ಬಿಣದ ದೊಡ್ಡ ಸರಪಳಿಯನ್ನು ಕಟ್ತಾರೆ. ಬಹಳ ದೊಡ್ಡ ಸರಪಳಿ. ಆ ಮರಿಯಾನೆ ಅದನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ಕಾಲನ್ನು ಇಳಿಯುವಂಥ ಸಂದರ್ಭದಲ್ಲಿ ಬಹಳ ನೋವಾಗ್ತದೆ ಅದಕ್ಕೆ. ಸೊ ಇದು ಅನೇಕ ವರ್ಷಗಳು ಈ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತದೆ. ಆದರೆ ಆನೆ ದೊಡ್ಡದಾಗ್ತಾ ಇದ್ದಂಗೆ ಸರಪಳಿಯ ಇದು ಕಡಿಮೆ ಆಗ್ತದೆ, ದಪ್ಪ ಕಡಿಮೆ ಆಗ್ತದೆ. ಇನ್ನು ಒಂದು ಹಗ್ಗ ಕಟ್ಟಿದ್ರೂ ಪರವಾಗಿಲ್ಲ. ಯಾಕೆ ಆನೆ ತನ್ನನ್ನು ತಾನೇ ಟ್ರೈನ್ ಮಾಡ್ಕೊಂಡಿರುವಂಥದ್ದು. ಸೊ ನನ್ನ ಕಾಲಿಗೆ ಕಟ್ಟಿರುವಂಥ ದೊಡ್ಡ ಸರಪಳಿ, ಅಲ್ಲಿಂದ ಹೊರ ಬರೋಕ್ಕಾಗೋದಿಲ್ಲ. ಸೊ ದೊಡ್ಡದಾಗಿರುವಂಥ ಆನೆಗೆ ಒಂದು ಹಗ್ಗವನ್ನು ಕಟ್ಟಲು ಸಹ ಅದು ನೆನೆಸುವಂಥದ್ದು ನನ್ನ ಕಾಲಲ್ಲಿರುವಂಥದ್ದು ದೊಡ್ಡ ಬಂಧನ. ಸೊ ಇದರಿಂದ ಹೊರ ಬರೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಸೊ ಇಂದು ಅನೇಕ ಕ್ರೈಸ್ತರು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಆಗಿದ್ದಾರೆ.
ಸೊ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂಥದ್ದು ಅಂದರೆ ಏನು? ಸೊ ವಿ ಹ್ಯಾವ್ ಟು ಥಿಂಕ್ ವೇರ್ ವಿ ಆರ್. ನಾವು ಎಲ್ಲಿದ್ವಿ ಈಗ, ಯಾವ ರೀತಿಯಾಗಿ ನಾವು ಸ್ವತಂತ್ರವನ್ನು ಪಡೆದುಕೊಂಡ್ವಿ ಎಂಬುವಂಥದ್ದನ್ನು ನಾವು ಮನನ ಮಾಡಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಇಲ್ಲಿ ಇಸ್ರಾಯೇಲ್ ಮಕ್ಕಳ ಪಸ್ಕ ಹಬ್ಬದ ಆಚರಣೆ ಇಸ್ರಾಯೇಲ್ ಮಕ್ಕಳನ್ನು ಫಿಸಿಕಲಿಯಾಗಿ ಅವರನ್ನು ಐಗುಪ್ತದ ದಾಸತ್ವದಿಂದ ಹೊರತಂದಿರುವುದಾದರೆ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ಪವಿತ್ರವಾದ ಜೀವಿತವನ್ನು ಜೀವಿಸಿ ಕರ್ತನ ಮೇಜಿನಲ್ಲಿ ಭಾಗಿಗಳಾಗುವಂತಹ ನಮ್ಮ ಜೀವಿತದಲ್ಲಿ ಒಂದು ಆತ್ಮೀಕ ದಾಸತ್ವದಿಂದ ಬಿಡುಗಡೆಯನ್ನು ಸೂಚಿಸುವಂಥದ್ದಾಗಿದೆ. ಸೊ ನಾವು ನಿಜವಾಗಲೂ ಪಾಪದ ದಾಸತ್ವದಿಂದ ಬಿಡುಗಡೆಯನ್ನು ಪಡೆದುಕೊಂಡಿದ್ದೇವಾ? ನೋಡಿ, ಇಸ್ರಾಯೇಲರ ಚರಿತ್ರೆಯನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಅವರನ್ನು ದಾಸತ್ವದಿಂದ ಬಿಡುಗಡೆ ಮಾಡಿದ್ದಾಗ್ಯೂ ಕಾಲಕ್ರಮೇಣ ಅವರ ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ, ಅವರು ದೇವರಿಗೆ ವಿರೋಧವಾಗಿ, ದೇವರ ಆಜ್ಞೆಗಳಿಗೆ ವಿರೋಧವಾಗಿ ಹೋದದ್ದರ ಫಲವಾಗಿ ಅವರು ತಿರುಗಿ ದಾಸತ್ವಕ್ಕೆ ಮಾರಲ್ಪಟ್ಟರು ಎಂಬುದಾಗಿ. ಈಗಿನ ಇಸ್ರಾಯೇಲರ ಚರಿತ್ರೆಯು ಅದಕ್ಕೆ ವಿಭಿನ್ನವಾಗಿರುವಂಥದ್ದಲ್ಲ. ಪ್ರಿಯರೇ, ಒಂದು ಬಾರಿ ನಾವು ಪಾಪದ ದಾಸತ್ವದಿಂದ ಬಿಡುಗಡೆಯನ್ನು ಪಡೆದುಕೊಂಡಾಗ್ಯೂ ಸೊ ಇಂದಿನ ನಮ್ಮ ಪರಿಸ್ಥಿತಿ ಹೇಗಿದೆ ಎಂಬುವಂಥದ್ದನ್ನು ಪರೀಕ್ಷಿಸಿಕೊಳ್ಳಬೇಕಾಗಿರುವಂತಹ ಕಾಲಘಟ್ಟಗಳಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ಮುಂಜಾನೆಯಲ್ಲಿ ಸೊ ನಮ್ಮನ್ನೇ ದೇವರ ವಾಕ್ಯದ ಮುಂಭಾಗದಲ್ಲಿ ಪರೀಕ್ಷೆ ಮಾಡಿಕೊಳ್ಳುವ. ಇಲ್ಲಿ ಪೌಲನು ಹೇಳುವಂಥದ್ದು, ಒಂದು ಕಾರ್ಯ, ಸೊ ಯಾವನಾದರೂ ಅಯೋಗ್ಯವಾಗಿ ಏನು ಅಯೋಗ್ಯವಾಗಿ ಅಂದರೆ ದೇವರು ನೇಮಿಸಿದ ನಿಯಮಗಳಿಗೆ ವಿರುದ್ಧವಾಗಿ. ವಿಮೋಚನಾ ಕಾಂಡದಲ್ಲಿ ಪಸ್ಕ ಹಬ್ಬವನ್ನು ಆಚರಿಸುವುದಕ್ಕಿಂತ ಮುಂಚಿತವಾಗಿ ಪಸ್ಕದ ಕುರಿಮರಿಯನ್ನು ಯಾವ ರೀತಿಯಾಗಿ ಕೊಯ್ಯಬೇಕು, ಅದನ್ನು ಯಾವ ರೀತಿಯಾಗಿ ತಿನ್ನಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ಒಂದು ಬ್ಲೂ ಪ್ರಿಂಟನ್ನು ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ಕೊಟ್ಟಿದ್ದನು. ಹಾಗೆಯೇ ಹೊಸ ಒಡಂಬಡಿಕೆ ದೇವರ ಮಕ್ಕಳಾದ ನಮ್ಮ ಜೀವಿತ, ನಮ್ಮ ಬಾಲ್ಯ ಪ್ರಾಯದಿಂದ ಹಿಡಿದು ನಮ್ಮ ಯೌವನ ಪ್ರಾಯ ಹಾಗೂ ನಮ್ಮ ಮಧ್ಯಪ್ರಾಯ ಹಾಗೂ ನಮ್ಮ ವೃದ್ಧಾಪ್ಯ ಹೇಗಿರಬೇಕು ಎಂಬುವಂಥ ಪರಿಪೂರ್ಣವಾದ ಚಿತ್ರಣ ಈ ಸತ್ಯವೇದದಲ್ಲಿ ನಮಗೆ ಕೊಡಲ್ಪಟ್ಟಿರುವಾಗ ನನ್ನನ್ನು ಕೇಳುವಂಥ ಪ್ರಿಯ ದೇವ ಜನರೇ, ನಾವು ಈ ಮಾರ್ಗಸೂಚಿಯ ಪ್ರಕಾರವಾಗಿ ಜೀವಿಸುವಂಥವರಾಗಿದ್ದೇವಾ? ದೇವರು ಅಬ್ರಹಾಮನನ್ನು ಕರೆದಾಗ, ಅದಕ್ಕಿಂತ ಮುಂಚಿತವಾಗಿ ದೇವರು ಆದಾಮನನ್ನು ಸೃಷ್ಟಿ ಮಾಡಿದಾಗ ಆದಾಮನ ಜೀವಿತದ ಕುರಿತಾಗಿರುವಂತಹ ಪರಿಪೂರ್ಣವಾದ ಬ್ಲೂ ಪ್ರಿಂಟ್ ದೇವರ ಬಳಿಯಲ್ಲಿತ್ತು.
ಆದರೆ ಆದಾಮನು ತನ್ನ ಹೆಂಡತಿಯ ಮಾತಿಗೆ ವಿಧೇಯನಾದದರ ಫಲವಾಗಿ ದೇವರ ಬ್ಲೂ ಪ್ರಿಂಟಿಗೆ ವಿರುದ್ಧವಾದ ಕಾರ್ಯಗಳು ಅವನ ಜೀವಿತದಲ್ಲಿ ಸಂಭವಿಸಿತು. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಕರೆಯುವಾಗ ಅಬ್ರಹಾಮನ ಜೀವಿತದ ಕುರಿತಾಗಿರುವಂಥ ಬ್ಲೂ ಪ್ರಿಂಟ್ ದೇವರ ಬಳಿಯಲ್ಲಿ ಇತ್ತು. ಆದರೆ 12ನೇ ಅಧ್ಯಾಯದ ಕೆಳಗಿನ ವಾಕ್ಯ ಭಾಗಗಳನ್ನು ನಾವು ಕಲಿಯುವಂತಹ ಸಂದರ್ಭಗಳಲ್ಲಿ ದೇವರು ಕರೆದು ಬೇರ್ಪಡಿಸಿ ಅಬ್ರಹಾಮನು ಹೊರಟು ಬಂದಂತಹ ಸಂದರ್ಭದಲ್ಲಿ ದೇಶದಲ್ಲಿ ಬರಗಾಲವನ್ನು ನೋಡಿದಂತಹ ಅಬ್ರಹಾಮನು ದೇವರ ಬ್ಲೂ ಪ್ರಿಂಟಿಗೆ ವಿರೋಧವಾಗಿ ಐಗುಪ್ತ ದೇಶಕ್ಕೆ ಇಳಿದು ಹೋದದರ ಫಲವಾಗಿ ಸ್ವಲ್ಪ ಬದಲಾವಣೆ ಅವನ ಜೀವಿತದಲ್ಲಿ ಉಂಟಾಯಿತು. ಹೀಗೆ ಪ್ರತಿಯೊಂದು ಕಾರ್ಯಗಳನ್ನು ನಾವು ಕಲಿಯುವಾಗ ದಾವೀದನನ್ನ ಕುರುಬನಾಗಿದ್ದಂತಹ ದಾವೀದನನ್ನ ದೇವರು ಕರೆದಾಗ ದಾವೀದನ ಕುರಿತಾಗಿ ದೇವರಿಗೆ ಒಂದು ವ್ಯಕ್ತವಾದ ಬ್ಲೂ ಪ್ರಿಂಟ್ ಇತ್ತು. ಆದರೆ ಸೌಂದರ್ಯಕ್ಕೆ ಮಾರು ಹೋದದರ ಫಲವಾಗಿ ದಾವೀದನ ಜೀವಿತದಲ್ಲಿ ಕೆಲವು ಬದಲಾವಣೆಗಳು ಉಂಟಾದವು. ನಿನ್ನನ್ನು ದೇವರು ಕರೆದಾಗ ನನ್ನ ಕುರಿತಾಗಿ ನಿನ್ನ ಕುರಿತಾಗಿ ದೇವರಿಗೆ ಸ್ಪಷ್ಟವಾದಂತಹ ಒಂದು ಬ್ಲೂ ಪ್ರಿಂಟ್ ಇತ್ತು. ಪ್ರಿಯರೇ, ಆರ್ ವಿ ಅಕಾರ್ಡಿಂಗ್ ಟು ಲೀವ್ ದ ಬ್ಲೂ ಪ್ರಿಂಟ್ ಆಫ್ ಗಾಡ್? ದೇವರು ನಿಯಮಿಸಿರುವಂತಹ ಆ ನಕ್ಷೆಗೆ ಅನುಗುಣವಾಗಿ ನಾವು ನಮ್ಮ ಜೀವಿತವನ್ನು ಕಟ್ತಾ ಇದ್ದೇವಾ? ನಾವೆಲ್ಲರೂ ಮನೆಗಳನ್ನು ಕಟ್ಟುವಂಥವರು. ಪ್ರತ್ಯೇಕವಾಗಿ ನಾವು ತೆಗೆದುಕೊಳ್ಳುವಂಥ ಸ್ಯಾಂಕ್ಷನ್ ಒಂದು, ಕಟ್ಟುವಂತಹ ಮನೆ ಬೇರೆ. ಜನರಲಿ ಟಾಕ್, ನಾವು ಬೆಂಗಳೂರಲ್ಲಿ ಪ್ರತ್ಯೇಕವಾಗಿ BBMPಯಲ್ಲಿ ತೆಗೆದುಕೊಳ್ಳುವಂಥ ಪರ್ಮಿಷನ್ ಒಂದು, ಕಟ್ಟುವಂತಹ ಮನೆ ಬೇರೆ. ಅಲ್ಲಿ ಇಲ್ಲಿ ಬದಲಾವಣೆ ಮಾಡ್ತೇವೆ ನಾವು. ಆಮೇಲೆ ಅಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಅದನ್ನು ನಾವು ಪಾಸ್ ಮಾಡ್ಕೊಂಡ್ಬಿಡ್ತೇವೆ. ಆದರೆ ದೇವರ ಬ್ಲೂ ಪ್ರಿಂಟಲ್ಲಿ ಆಟ ನಡೆಯಲ್ಲ. ಎಷ್ಟು ಕಾಣಿಕೆ ಹಾಕಿದ್ರೇನು, ಎಷ್ಟು ಸೇವಕರಿಗೆ ನಾವು ಬಾಚಿ ಕೊಟ್ರೇನು, ಎಷ್ಟು ಸಭೆ ಕಟ್ಟುವುದಕ್ಕೆ ಹಣ ಕೊಟ್ರೇನು, ದೇವರ ಬ್ಲೂ ಪ್ರಿಂಟ್ಗೆ ವಿರೋಧವಾಗಿ ನಮ್ಮ ಜೀವಿತವನ್ನು ಕಟ್ಟುವಂಥವರಾಗಿದ್ದರೆ ನಾವು we will never enter, not even see the kingdom of God. ಸೊ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಪೌಲ ಇಲ್ಲಿ? ವಿವೇಚಿಸಿರಿ, ಎಕ್ಸಾಮಿನ್. ಸೊ ಲೆಟ್ ಅಸ್ ಎಕ್ಸಾಮಿನ್, ಪರೀಕ್ಷೆ ಮಾಡ್ಕೊಳ್ರಿ. ಸೊ ದೇವರು ನಮ್ಮ ಕುರಿತಾಗಿ, ನನ್ನ ಕುರಿತಾಗಿ ಒಂದು ಪದ್ಧತಿಯನ್ನು ಇಟ್ಟಿರುವಾಗ ನನ್ನ ಪ್ರತಿ ನಿಮಿಷ, ಪ್ರತಿ ಸೆಕೆಂಡುಗಳು ಆ ದೈವಿಕ ಪದ್ಧತಿಯ ಪ್ರಕಾರವಾಗಿ ನನ್ನ ಕಾಲುಗಳು ಮುಂದಕ್ಕೆ ಹೋಗ್ತಾ ಇದೆಯಾ? ವ್ಯಾಟ್ ಟು ಎಕ್ಸಾಮಿನ್ ಅವರ್ ಲೈಫ್. ಪಸ್ಕಾ ಹಬ್ಬದ ಕುರಿಯ ಆಯ್ಕೆಯಿಂದ ಹಿಡಿದು ಅದನ್ನು ಭೋಜನ ಪಡಿಸುವ ತನಕ ದೇವರು ಒಂದು ಸ್ಪಷ್ಟವಾದಂತಹ ಮಾರ್ಗಸೂಚಿಯನ್ನು ಇಸ್ರಾಯೇಲರಿಗೆ ಮೋಶೆಯ ಮೂಲಕವಾಗಿ ದಯಪಾಲಿಸಿದನು. ಹಾಗೆಯೇ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತ ಹೇಗಿರಬೇಕೆಂಬುವಂಥದ್ದನ್ನು ದೇವರು ತನ್ನ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸಿರುವಾಗ ಒಬ್ಬ ಮಗನಾಗಿ, ಒಬ್ಬ ಮಗಳಾಗಿ, ಒಬ್ಬ ಗಂಡನಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಅಜ್ಜನಾಗಿ ದೇವರು ನಿರ್ವಹಿಸಿದ ರೀತಿಯಲ್ಲಿ ನಾನು ನನ್ನ ಜೀವಿತವನ್ನು ನಿರ್ವಹಿಸುತ್ತಿದ್ದೇನ ಎಂಬುವಂಥದ್ದನ್ನು ಒಂದು ಸಾರಿ ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಪ್ರಿಯ ದೇವ ಜನರೇ, ಪಸ್ಕಾ ಹಬ್ಬದ ವಿಶೇಷತೆ ಇಟ್ಸ್ ಸಿಂಪಲ್, ಅತ್ಯಂತ ಕ್ಲುಪ್ತವಾಗಿರುವಂಥದ್ದು. ಡೆಲಿವರೆನ್ಸ್ ಫ್ರಮ್ ದ ಬಾಂಡೇಜ್, ದಾಸತ್ವದಿಂದ ಬಿಡುಗಡೆ.
ಕರ್ತನ ಭೋಜನದ ವಿಶೇಷತೆ. ಒನ್ಸ್ ವಿ ಆರ್ ಸಿನ್ನರ್, ಒಮ್ಮೆ ನಾವು ಪಾಪಿಗಳಾಗಿದ್ವಿ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳಾಗಿದ್ದೇವೆ. ಪ್ರತಿ ಬಾರಿ ನಾವು ಕರ್ತನ ಮೇಜಿನಲ್ಲಿ ಪಾಲುಗಾರರಾಗುವಾಗ ನಾವು ನಮಗೆ ಹೇಳುವಂತಹ, ನಮಗೆ ನಾವೇ ಮಾಡುವಂತಹ ಪ್ರಸಂಗ, ಐ ವಾಸ್ ಇನ್ ಬಾಂಡೇಜ್, ನಾನು ಪಾಪಕ್ಕೆ ದಾಸನಾಗಿದ್ದೆ, ಆದರೆ ಯೇಸು ಕ್ರಿಸ್ತನ ರಕ್ತ ನನ್ನನ್ನು ದೇವರ ಮಗನೆಂಬ ಪದವಿಗೆ ನನ್ನನ್ನು ನಡೆಸಿದೆ ಎಂಬುವಂಥದ್ದಾಗಿದೆ. ಪ್ರತಿ ಬಾರಿ ನಾವು ಈ ಪ್ರಸಂಗವನ್ನು ನಮಗೆ ನಾವೇ ಮಾಡಿಕೊಳ್ಳುವಂಥವರಾಗಿದ್ದೇವ, ಅಥವಾ ಕೇವಲ ಆಚರಣೆಗೋಸ್ಕರವಾಗಿ ಕರ್ತನ ಮೇಜಿನಲ್ಲಿ ನಾವು ಪಾಲುಗಾರರಾಗುತ್ತಿದ್ದೇವ ಎಂಬುವಂಥದ್ದನ್ನು ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವ. ನಮ್ಮ ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ಈ ಮುಂಜಾನೆಯಲ್ಲಿ ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇಸ್ರಾಯೇಲರನ್ನು ಅವರ ದಾಸತ್ವದಿಂದ ಬಿಡುಗಡೆ ಮಾಡುವುದಕ್ಕೆ ಪಸ್ಕ ಹಬ್ಬದ ಕರ್ತನೆ, ಪಸ್ಕ ಕುರಿಯ ಕರ್ತನೆ, ಆ ಒಂದು ಕಾರ್ಯವನ್ನು ನೀನು ನಿಯೋಜಿಸಿದ ರೀತಿಯಲ್ಲಿ ಸ್ವಾಮಿ, ಹೌದು ಕರ್ತನೆ, ನಿನ್ನ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ನಮಗೆ ಕೊಟ್ಟು ದೇವರ ಮಕ್ಕಳೆಂಬ ಪದವಿಯನ್ನು ನಮಗೆ ಕೊಟ್ಟು, ಹೌದು ಕರ್ತನೆ, ನಮ್ಮನ್ನು ಮಾರ್ಪಡಿಸಿರುವಂತಹ ನಿನ್ನ ಪ್ರೀತಿಗಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ನಮ್ಮ ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ ಎಲ್ಲ ನಮಗಾಗಿ ಜೀವ ಕೊಟ್ಟಂತೆ ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬಿಡುತ್ತೇವೆ. ನಮ್ಮ ಪ್ರೀತಿ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದ್ರಿಯ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಿರಿ.